ನಮಸ್ಕಾರ ರೀ ಎಲ್ಲರಿಗೂ. ಪಡ್ಡು ಪ್ರಿಯರಿಗಾಗಿ ಇವತ್ತು ಸ್ಪೆಷಲ್ ಪಡ್ಡು ಮಾಡೋದನ್ನು ತೋರಿಸ್ತೇನೆ ನೋಡಿರಿ. ತುಪ್ಪದ ಪಡ್ಡು ಏನು ಟೇಸ್ಟ್ ಆಗಿರ್ತಾವೆ ರೀ, ಮಕ್ಕಳಿಗೆ ಇಷ್ಟ, ದೊಡ್ಡವ್ರಿಗೆ ಇಷ್ಟ. ಇಲ್ಲಿ ನೋಡಿರಿ, ಹಿಟ್ಟು ರೆಡಿ ಮಾಡ್ಕೊಂಡೇನಿ. ನಾನು ಪ್ರಮಾಣ ಬಾಯಿಲೆ ಹೇಳ್ತೀನಿ. 4 ಅಕ್ಕಿ, 1 ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಮೆಂತೆ, 1 ಮುಷ್ಟಿ ಅವಲಕ್ಕಿ. ಇಷ್ಟೆಲ್ಲ ಬೆಳಗ್ಗೆ ಹಾಕಿ ಸಾಯಂಕಾಲ ನೆನೆಸಿ ರುಬ್ಬಿಟ್ಟಂಥ ಹಿಟ್ಟು ಎಷ್ಟು ಚಂದ ಫರ್ಮೆಂಟೇಷನ್ ಆಗೈತೆ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಚಿಟಿಕೆ ಸೋಡಾ ಹಾಕೋನು. ಆನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕೋನು, ಒಂದು ಅರ್ಧ ಸ್ಪೂನು ಕಲರಿಗೋಸ್ಕರ. ಆಮೇಲೆ ಇದು ಪ್ಲೇನ್ ಹಿಟ್ಟು ಮಾಡೋದಕ್ಕಿಂತ ಇದ್ರಾಗ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಕುಡ್ಸೋನು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ನೋಡಿರಿ. ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡೇನಿ. ಹಿಟ್ಟಿನ ಪ್ರಮಾಣ ನೋಡಿ ಈರುಳ್ಳಿ ಹಾಕ್ರಿ ನೀವು. ನಾನಿಲ್ಲಿ ಅರ್ಧ kg ಅಕ್ಕಿ ಹಿಟ್ಟಿದು ದೊಡ್ಡದು 1 ಈರುಳ್ಳಿ ತೊಗೊಂಡೇನಿ. ಇದು ನೋಡಿರಿ, ಚಾಪರ್ ಅಗಾರೋ ಅವ್ರದ್ದು ಚಾಪರ್. ಇದು ಇಲ್ಲ ಅಂದ್ರೆ ನನಗೆ ಅಡುಗೆ ಮನ್ಯಾಗ ಕೆಲಸನೇ ಇಲ್ಲ. ಹಂಗೆ ಯಾಕೆ ಅಂದ್ರೆ ಕೋಸಂಬರಿ ಮಾಡಲಿ, ಪಚಡಿ ಮಾಡಲಿ, ತಾಲಿಪಟ್ಟು ಮಾಡಲಿ, ಇದ್ರಾಗ ಚಾಪ್ ಮಾಡ್ಕೊತಾನೆ ಸಣ್ಣಗೆ. ಏನಂತ ಎಣಗಾಯಿ ಪಲ್ಯಗಳಿಗಂತೂ ಇದು ಬೇಕೇ ಬೇಕು ನನಗೆ. ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಬೇಕಲ್ಲ. ನೋಡಿರಿ ಏನು ಚಂದ ಆಗ್ತದೆ ನೋಡಿರಿ. ಈ ಥರ ಚಾಪ್ ಮಾಡಿಕೊಂಡು ಈ ಪಡ್ಡಿನ ಹಿಟ್ಟಿನಾಗ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅತಿ ದೊಡ್ಡ ಪೀಸ್ ಈರುಳ್ಳಿ ಹಾಕಿಬಿಟ್ವಿ ಅಂದ್ರೆ ಮಕ್ಕಳು ತೆಗೆದು ತಿನ್ನಕ್ಕೆ ಕಲಿತಾರೆ. ಅದಕ್ಕೋಸ್ಕರ ಈ ಥರ ಹಾಕಿಬಿಟ್ರೆ ಇದು ತೆಗ್ಯಾಕೂ ಬರಲ್ಲ, ತಿನ್ನಲೇಬೇಕು. ಟೇಸ್ಟು ಭಾಳ ಅದ್ಭುತವಾಗಿರ್ತೈತಿ. ಈರುಳ್ಳಿ ಹಾಕಲೇಬೇಕು ಪ್ಲೇನ್ ಮಾಡೋದಕ್ಕಿಂತ. ನೋಡಿರಿ, 1 ಈರುಳ್ಳಿ ಚಾಪ್ ಮಾಡಿ ಹಾಕಿದ್ದಾಯಿತು. ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇಲ್ಲಿವು ಜವಾರಿ ಮೆಣಸಿನ್ಕಾಯಿ ಇವು. 1 ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿ, ಒಂದಿಷ್ಟು ಕೊತ್ತಂಬರಿ ತೊಳೆದು ಸಣ್ಣಕ್ಕೆ ಹೆಚ್ಚಿ ಹಾಕೇನಿ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇಷ್ಟು ಹಾಕಿಬಿಟ್ರೆ ಎಷ್ಟು ಚಂದ, ಭಾಳ ಅಂದ್ರೆ ಭಾಳ ರುಚಿ ಬರ್ತಾವೆ. ಬೇಕಾದ್ರೆ ಇದ್ರಾಗ ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಹಾಕೋರಿ. ಚೆಂದಾಗಿ ಇದನ್ನು ಬೀಟ್ ಮಾಡಿ ಸೈಡ್ಗೆ ಇಡೋಣ. ಇದ್ರ ಜೊತೆಗೊಂದು ಚಟ್ನಿ ಮಾಡೋದನ್ನು ತೋರಿಸ್ತಾನೆ. ಸಿಂಪಲ್ಲಾಗಿ ಟೇಸ್ಟಿ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡೋವರೆಗೆ ಸೈಡಿಗೆ ಇಟ್ಟರೆ ಸಾಕು. ಇದೇನು ನೆನಿಬೇಕು ಅಂತೇನಿಲ್ಲ. ಇವಾಗ ನೋಡಿರಿ, ಕೊಬ್ಬರಿ ತೊಗೊಂಡೇನಿ. ಒಂದು ಸಾಂಬಾರು ಹಾಕೋತೀವಲ್ಲ ಇಡ್ಲಿಗೆ ಅಂಥ ಬಟ್ಲೆ 1 ಬಟ್ಲ ಕೊಬ್ಬರಿ. ಶುಂಠಿ ಒಂದು 1/4 ಇಂಚು ಶುಂಠಿ ರೀ. ಶುಂಠಿ ಹಾಕಿ ಚಟ್ನಿ ಮಾಡಿರಿ, ಎಷ್ಟು ಟೇಸ್ಟ್ ಆಕೈತೆ ನೋಡಿರಿ. 1 ಗಡ್ಡೆ ಬೆಳ್ಳುಳ್ಳಿ, ಜವಾರಿ, 1-2 ಟೇಬಲ್ ಸ್ಪೂನ್ ಪುಟಾಣಿ, ಒಂದು ಸ್ವಲ್ಪ ಕೊತ್ತಂಬರಿ. ಆನಂತರ ನಾನು ಮೆಣಸಿನ್ಕಾಯಿ ಇಲ್ಲಿ ಫ್ರೈ ಮಾಡ್ಕೊಂಡೇನಿ ರೀ. ಇದನ್ನು ಹುರ್ಕೊಂಡೇನಿ, ಎಣ್ಣೆ ಇಲ್ದನ ಹುರಿದೇನಿ. ಯಾಕಂದರೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಿರ್ತೈತಲ್ಲ, ಅದಕ್ಕೋಸ್ಕರ ಹುರಿದು ಹಾಕೇನಿ. ಚಲೋ ಹೊತ್ನಂಗೆ ಫ್ರೈ ಮಾಡಬೇಕು ಅವನ್ನ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು 1/4 ಸ್ಪೂನ್ ಸಕ್ಕರೆ ಹಾಕೋನು. ಯಾಕಂದ್ರೆ ಲಿಂಬೆ ರಸ ಹಾಕ್ತಾನೆ ನಾನು, ಲೆಮನ್ ಜ್ಯೂಸ್. ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಈ ಥರ ಚಟ್ನಿ ಒಂದು ಸಲ ಟ್ರೈ ಮಾಡಿರಿ, ಪದೇ ಮಾಡ್ಕೋತೀರಿ ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಇದನ್ನೀಗ ಗ್ರೈಂಡ್ ಮಾಡ್ಕೊಳೋಣ. ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ, ಈಗ ಆಲ್ರೆಡಿ ನಾನು ಒಗ್ಗರಣೆ ಮಾಡೀನಿ, ಚಟ್ನಿಗೆ ಹಾಕಿಬಿಡ್ತೇನೆ. ಚಟ್ನಿ ರೆಡಿ ಆಯ್ತು ನೋಡಿರಿ. ಇನ್ನು ತುಪ್ಪದ ಪಡ್ಡು ಮಾಡೋಣ ಬರ್ರಿ. ಮಕ್ಕಳಿಗೆ, ದೊಡ್ಡವ್ರಿಗೆ ತುಪ್ಪ, ಗುಡ್ ಕೊಲೆಸ್ಟ್ರಾಲ್, ಬೆಣ್ಣೆ, ತುಪ್ಪ, ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಬಳಸಿ, ತುಪ್ಪನ ಜಾಸ್ತಿ ಬಳಸಬೇಕು, ಬೆಣ್ಣೆ ತುಪ್ಪನ. ಇವಾಗ ಬಟ್ಲಿಗೆ ಎಣ್ಣೆ ಹಾಕಿ ಹಿಟ್ಟು ಹಾಕೋಣ. ಈ ಕೆಳಗೆ ಏನು ಎಣ್ಣೆ ಹಾಕ್ತೀವಿ ಅಷ್ಟು ಸಾಕು, ಮತ್ತು ಎಣ್ಣೆ ಯೂಸ್ ಮಾಡೋದು ಬೇಡ. ಇನ್ನು ತುಪ್ಪ ಹಾಕೋಣಂತ. ಮೇಲೆ ಪ್ಲೇಟ್ ಮುಚ್ಚಿ 1 ನಿಮಿಷ ಬಿಡೋಣ. ಮೀಡಿಯಮ್ಗಿಂತ ಸ್ಲೋ ಇರಲಿ ಉರಿ.
ನೋಡಿರಿ ತೆಗಿಯೋನು. ತೆಗೆದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿರುಗಿಸಾಕನು. ಮೇಲೊಂದು ಸ್ವಲ್ಪ ತುಪ್ಪ ಹಾಕೋಣ. ಇವನ್ನೆಲ್ಲ ತಿರುಗಿಸಾಕನು. ಈ ಬಟ್ಲುಗಳಿಗೆ ತುಂಬ ಹಿಟ್ಟು ಹಾಕಬಾರ್ದು, ಮುಕ್ಕಾಲು ಭಾಗ ಹಾಕಬೇಕು. ಯಾಕಂದ್ರೆ ಅದು ಬೆಂದಿಂದ ಉಬ್ಬಿ ದೊಡ್ಡ ಆಗ್ತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಕ್ಕಾಲು ಭಾಗ ಹಾಕಬೇಕು. ಈಗ ನೋಡಿರಿ ಎಲ್ಲನೂ ತಿರುಗಿಸಾಕನ. ಕಲರ್ ನೋಡಿರಿ ಏನು ಸೂಪರಾಗಿ ಬಂದವು. ಪಡ್ಡು ಮಾತ್ರ ಬಾಯಾಗಿಟ್ರೆ ಕರ್ಗಂಗಾಗ್ಯಾವ್ರಿ. ಅಲ್ಲೊಂದು ಇಲ್ಲೊಂದು ಈರುಳ್ಳಿ ಮೆಣಸಿನ್ಕಾಯಿ ಬರೋದ್ರಿಂದ ರುಚಿ ಡಬಲ್ ಆಗೈತಿ. ಒಂದು ಸಲ ಟ್ರೈ ಮಾಡಿರಿ. ಮೇಲೊಂದು ಸ್ವಲ್ಪ ತುಪ್ಪ ಹಾಕೋಣ. ಇವು ತುಪ್ಪದ ಪಡ್ಡು ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ, ತುಪ್ಪನೇ ಹಾಕೇನಿ. ಚೆಂದಾಗಿ ಇವನ್ನ ಬೇಯಿಸ್ಕೋಬೇಕು. ನೋಡಿರಿ ಈ ಥರ ಕಲರ್ ಬೆಂದಿಂದ ಇವನ್ನ ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸ್ಮೂತ್ ಇರ್ತಾವೆ. ಪ್ಲೇಟಿಗೆ ತೆಗೆದು ಬಿಡೋಣ. ನೋಡಿರಿ ಏನು ಸೂಪರಾಗಿ ಬಂದಾವೆ ನೋಡಿರಿ. ಕಲರ್ ನೋಡಿರಿ, ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತತಿ. ಇಲ್ಲಿ ಇನ್ನೊಂದು ಲೆಂತಿ ಆಕ್ಕತಿ ವಿಡಿಯೋ ಅಂತ ಹಂಗೆ ಬೇಯಿಸಿದ್ದನ್ನು ತೋರಿಸೀನಿ. 2 ಡಬ್ಬಿ ಪ್ಲೇಟಿಗೆ ಈಗ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ. ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹೆಚ್ಚು ಕಡಿಮೆ ಯಾವ ರೆಸಿಪಿ ಮಾಡಿದ್ರು ಒಂದು ಸ್ವಲ್ಪ ತುಪ್ಪ ಬಳಸ್ತೀನಿ. ರೈಸ್ ಐಟಮಿಗಂತೂ ಎಣ್ಣೆ ಕಡಿಮೆ, ಬೆಣ್ಣೆ ತುಪ್ಪ ಜಾಸ್ತಿ ಬಳಸ್ತೀನಿ ನಾನು. ಎಣ್ಣೆ ಒಳ್ಳೆಯದಲ್ಲ ಅಂತಾರೆ, ಸಾಧ್ಯದಷ್ಟು ಎಣ್ಣೆ ಕಡಿಮೆ ಮಾಡೋಣ. ನೋಡಿರಿ ಏನು ಸೂಪರಾಗಿ ಬಂದವು. ಯಾರೆಲ್ಲ ವಿಡಿಯೋ ನೋಡ್ತೀರಿ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋ ಮುಗಿಸ್ತೀನಿ.